ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಹುಲ್ ರಾಥೋಡ್. ನಾನು ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ ಫೈನಲ್ ಇಯರ್ ವಿದ್ಯಾರ್ಥಿ ಆಗಿದ್ದು, ಇವತ್ತು ಈ ವಿಡಿಯೋ ಎದಕ್ಕೆ ಮಾಡ್ತಿದ್ದೀನಿ ಅಂತಂದರೆ, ಈಗಾಗಲೇ ನೀಟ್ ಕೌನ್ಸಿಲಿಂಗ್ ಫಸ್ಟ್ ರೌಂಡ್ ಕೆ ಸೀಟ್ ಅಲಾಟ್ ಆಗಿದೆ. ಭಾಳಷ್ಟು ಜನಕ್ಕೆ ಈ ಕಾಲೇಜ್ ಸಿಕ್ಕಿದವರಿಗೆ ಕಂಗ್ರ್ಯಾಚುಲೇಷನ್ಸ್. ನಿಮ್ಗೆ ಇಲ್ಲಿ ಬರೋಕ್ಕಿಂತ ಮುಂಚೆ ಯಾವ್ಯಾವ ಡಾಕ್ಯುಮೆಂಟ್ಸ್ ತರಬೇಕು, ಮತ್ತು ನಮ್ಮ ಕಾಲೇಜ್ದು ಹಾಸ್ಟೆಲ್ ಫೀಸ್ ಎಷ್ಟು, ನಮ್ಮ ಕಾಲೇಜ್ ಫೀಸ್ ಎಷ್ಟು, ಮತ್ತು ನಮ್ಮ ಕಾಲೇಜ್ ಮೆಸ್ ಫೀಸ್ ಎಷ್ಟು, ಇವೆಲ್ಲವನ್ನು ನಾನು ಈ ವಿಡಿಯೋ ಮುಖಾಂತರ ತಮ್ಗೆ ಹೇಳ್ಕೊಡ್ತೀನಿ. ಈಗಾಗಲೇ ತಾವು ನಮ್ದು ಫಸ್ಟ್ ವಿಡಿಯೋ ನೋಡಿದ್ರಿ, ನಿಮ್ಮ ಪೇರೆಂಟ್ಸ್ಗೂ ತೋರಿಸಿದ್ರಿ, ತುಂಬ ಸಂತೋಷ. ಮತ್ತೆ ಆ ವಿಡಿಯೋಗೆ ಎಷ್ಟು ಪ್ರೋತ್ಸಾಹ ಕೊಟ್ರಿ, ಈ ವಿಡಿಯೋಗೂ ಕೂಡ ಅಷ್ಟೇ ಪ್ರೋತ್ಸಾಹ ಕೊಡ್ತೀರಾ ಅಂತ ನಾನು ಭಾವಿಸಿದ್ದೇನೆ. ಬನ್ನಿ, ಕ್ಯಾಂಪಸ್ ವಿಡಿಯೋನ ತೋರಿಸ್ತೀನಿ. ಜೊತೆಗೆ ನಮ್ಮ ಕಾಲೇಜಿಂದು ವಿಶೇಷತೆ ಏನಂತದ್ದು ಕೂಡ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ಕೊಡ್ತೀನಿ. ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ. ಪಾರ್ಟ್ 1ರಲ್ಲಿ ನಮ್ಮ ಕಾಲೇಜ್ ಕ್ಯಾಂಪಸ್ನ ಕೆಲವು ಪ್ರಮುಖ ಸ್ಥಳಗಳನ್ನು ನಿಮಗೆ ತೋರಿಸಿದ್ದೇವೆ. ಇವತ್ತು ನಮ್ಮ ಕ್ಯಾಂಪಸ್ನ ಇನ್ನಷ್ಟು ಇಂಟ್ರೆಸ್ಟಿಂಗ್ ಪ್ಲೇಸಸ್, ಸ್ಟೂಡೆಂಟ್ ಲೈಫ್ ಮತ್ತು ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಇಂಪಾರ್ಟೆಂಟ್ ಆಗಿರುವ ಫೆಸಿಲಿಟೀಸ್ಗಳನ್ನು ನೋಡೋಣ. ಗೈಸ್, ಇದೇನು ನೋಡ್ತಿದ್ದೀರಲ್ಲ, ಇದು ಡಿಪಾರ್ಟ್ಮೆಂಟ್ ಆಫ್ ಫಿಸಿಯಾಲಜಿ. ಇದು ನಿಮ್ಮ ಫಸ್ಟ್ ಇಯರ್ನ ಸಬ್ಜೆಕ್ಟ್. ಇದು ಕೂಡ ಬನ್ನಿ, ನಿಮಗೆ ಹೆಮ್ಯಾಟ್ ಲ್ಯಾಬ್ಗೆ ಕರ್ಕೊಂಡು ಹೋಗ್ತೀನಿ. ಇದು ನಮ್ಮ ಪ್ರಾಕ್ಟಿಕಲ್ ಲರ್ನಿಂಗ್ಗೆ ಇಂಪಾರ್ಟೆಂಟ್ ಆಗಿರುವ ಏರಿಯಾ. ಮೆಡಿಕಲ್ ಎಜುಕೇಷನ್ ಎಂದರೆ ಥಿಯರಿ ಮಾತ್ರ ಅಲ್ಲ, ನಾವು ಹಲವಾರು ಥಿಂಗ್ಸ್ ಪ್ರಾಕ್ಟಿಕಲಿ ಕೂಡ ಕಲಿಯಬೇಕು. ಸ್ಕಿಲ್ ಲ್ಯಾಬ್ನಲ್ಲಿ ಮ್ಯಾನಿಕ್ವಿನ್ಸ್ ಮತ್ತು ಸ್ಟಿಮ್ಯುಲೇಷನ್ ಬೇಸ್ಡ್ ಲರ್ನಿಂಗ್ ಮೂಲಕ ಕೆಲವು ಕ್ಲಿನಿಕಲ್ ಸ್ಕಿಲ್ಸ್ ಪ್ರಾಕ್ಟೀಸ್ ಮಾಡಬಹುದು. ಇದರಿಂದ ರಿಯಲ್ ಪೇಷಂಟ್ ಮೇಲೆ ಪ್ರೊಸೀಜರ್ ಮಾಡುವ ಮೊದಲು ಸ್ಟೂಡೆಂಟ್ಸ್ಗೆ ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತದೆ. ಮೊದಲು ಪ್ರಾಕ್ಟೀಸ್, ನಂತರ ಪೇಷಂಟ್. ಅದು ಮೆಡಿಕಲ್ ಟ್ರೈನಿಂಗ್ನಲ್ಲಿ ತುಂಬ ಇಂಪಾರ್ಟೆಂಟ್. ಗೈಸ್, ಇದು ನಿಮ್ಮ ಡಿಪಾರ್ಟ್ಮೆಂಟ್ ಆಫ್ ಬಯೋಕೆಮಿಸ್ಟ್ರಿ. ಇದು ಕೂಡ ಪ್ರಥಮ ವರ್ಷದ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಬನ್ನಿ, ನಿಮಗೆ ಇವಾಗ ನಾನು ಡಿಪಾರ್ಟ್ಮೆಂಟ್ ಆಫ್ ಬಯೋಕೆಮಿಸ್ಟ್ರಿದು ಪ್ರಾಕ್ಟಿಕಲ್ ಲ್ಯಾಬ್ಗೆ ಕರ್ಕೊಂಡು ಹೋಗ್ತೀನಿ. ನಾವು ಫಸ್ಟ್ ಇಯರ್ ಇದ್ದಾಗ ಇಲ್ಲಿ ಭಾಳಷ್ಟು ಥಿಂಗ್ಸನ್ನು ಕಲ್ತಿದ್ದೇವೆ. ಪ್ರಾಕ್ಟಿಕಲ್ಸ್ ಆದಮೇಲೆ ನಮಗೆ ಇಲ್ಲೇ ಕ್ಲಾಸ್ ತೊಗೋತಿದ್ರು. ಅಂದರೆ ಪ್ರಾಕ್ಟಿಕಲ್ಸ್ಗಿಂತ ಮುಂಚೆ ಇಲ್ಲೇ ಕುಂದಿರಿಸಿ ನಮಗೆ ಕ್ಲಾಸ್ ತೊಗೋತಿದ್ರು. ಅಂದರೆ ಒಂದು ಬ್ಯಾಚಿಗೆ ಇವಾಗ 250 ಜನ ಇರೋದ್ರಿಂದ ಒಂದು ಬ್ಯಾಚ್ಗೆ 84 ಮೆಂಬರ್ಸ್ಗೆ ಒಮ್ಮೆಗೆ ಕ್ಲಾಸ್ ತೊಗೋತಾರೆ. ಅಂದರೆ ಟೋಟಲ್ 4 ಬ್ಯಾಚಸ್ ಆಗ್ತಾವ. ಇದು ನಮ್ಮ ಪ್ರೊಫೆಸರ್ಸು, ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಆಗಿರುವಂಥ ಪ್ರೊಫೆಸರ್ಸು. ಗೈಸ್, ಇದೊಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಸಬ್ಜೆಕ್ಟ್, ಅನಾಟಮಿ ಅನ್ನೋದು. ಇದು ಕೂಡ ಬಹಳಷ್ಟು ವಿಶೇಷ ಪ್ಲೇಸನ್ನು ಹೊಂದಿರುತ್ತೆ ಫಸ್ಟ್ ಇಯರಾಗ. ಮತ್ತು ಎಲ್ಲ ಹುಡುಗರು ಇಲ್ಲಿ ಬರೋಕ್ಕಿಂತ ಮುಂಚೆ ನಾವು ಡೈಸೆಕ್ಟ್ ಹೆಂಗೆ ಮಾಡೋದು, ಹಿಂಗಂತಂದು ಭಾಳಷ್ಟು ಹಂಚ್ಕೊಂಡು ಬರ್ತಿರ್ತಾರೆ. ಬಟ್ ಇಟ್ ಈಸ್ ಆಲ್ ಅ ಪಾರ್ಟ್ ಆಫ್ MBBS. ಯು ಶುಡ್ ಲರ್ನ್ ಆ್ಯಂಡ್ ಯು ಶುಡ್ ಎಂಜಾಯ್. ಎಲ್ಲರಿಗೂ ಕೂಡ ಇಲ್ಲಿ ಡೈಸೆಕ್ಟ್ ಮಾಡುವಂಥ ಅವಕಾಶ ಸಿಗುತ್ತೆ, ಏನು ಹೆದರ್ಕೊಳ್ಳುವಂಥ ವಿಚಾರ ಇಲ್ಲ. ಮತ್ತು 25 ಜನಕ್ಕೆ ಒಂದು ಬಾಡಿಯನ್ನು ಕೊಡ್ತಾರೆ. ನೀವು ನೋಡ್ತಾ ಇದ್ದೀರಾ ಇಲ್ಲೆಲ್ಲ. ಗೈಸ್, ಇದು ಅನಾಟ್ ಕಟ್ಟೆ ಅಂತದ್ದೇ ಫೇಮಸ್ ಆಗಿದೆ, ಕಪ್ಪಳಗಳ ಜಾಗ, ನಮ್ದಲ್ಲ. ಇಲ್ಲಿ SBI ಬ್ಯಾಂಕ್ ಕೂಡ ಕ್ಯಾಂಪಸ್ ಒಳಗಡೆನೇ ಇದೆ. ನೀವು ಇಲ್ಲೇ ಚಲಾನನ್ನು ಕಟ್ಟಬಹುದು. ನಿಮಗೆ ಬನ್ನಿ, ನಮ್ಮ ಹೊಸ ಲೆಕ್ಚರ್ ಹಾಲಿಗೆ ಕರ್ಕೊಂಡು ಹೋಗ್ತೀನಿ. ಇದು ನಮ್ಮ ಕಾಲೇಜಿನ ಅಕಾಡೆಮಿಕ್ ಸೆಕ್ಷನ್. ಇಲ್ಲಿ ವಿದ್ಯಾರ್ಥಿಗಳಿಗೆ ಥಿಯರಿ ಕ್ಲಾಸಸ್, ಸೆಮಿನಾರ್ಸ್ ಮತ್ತು ಪ್ರಾಕ್ಟಿಕಲ್ ಲರ್ನಿಂಗ್ ನಡೆಯುತ್ತದೆ. ತುಂಬ ವಿಶಾಲವಾದ ಸೆಮಿನಾರ್ ಹಾಲು, ಆಲ್ಮೋಸ್ಟ್ ಆಲ್ 300 ಮೆಂಬರ್ಸ್ ಕುಂದಿರುವಂಥ ಸೆಮಿನಾರ್ ಹಾಲು, ಮತ್ತು ಸೆಂಟ್ರಲೈಸ್ಡ್ AC ಇರ್ತಕ್ಕಂಥ ಸೆಮಿನಾರ್ ಹಾಲು. ಇದು ಗ್ರೌಂಡ್ ಪ್ಲಸ್ 2 ಫ್ಲೋರ್ಸ್ ಇರ್ತಕ್ಕಂಥ ಹಾಲು. ಅಂತಂದರೆ ಸೆಕೆಂಡ್ ಫ್ಲೋರಾಗಿ ನಮ್ಗೆ ಎಲ್ಲ ಸೆಮಿನಾರ್ ಹಾಲ್ ಇರ್ತವೆ. ಫಸ್ಟ್ ಫ್ಲೋರಾಗಿ ನಮ್ಗೆ ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ. RGHS ಯಾವುದೇ ರೀತಿಯ ಎಕ್ಸಾಮ್ಸ್ ಆದರೂ ಅಲ್ಲಿ ನಡೀತವೆ. ಇದು ನಮ್ಮ ಕಾಲೇಜಿನ ಲೈಬ್ರರಿ. ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಲೈಬ್ರರಿ ಅಂದರೆ ಜಸ್ಟ್ ಬುಕ್ಸ್ ಇಟ್ಟುಕೊಂಡಿರುವ ರೂಮ್ ಅಲ್ಲ. ಎಕ್ಸಾಮ್ ಟೈಮ್ನಲ್ಲಿ ಇದು ನಮ್ಮ ಸೆಕೆಂಡ್ ಹೋಮ್. ಇಲ್ಲಿ ಟೆಕ್ಸ್ಟ್ ಬುಕ್ಸ್, ರೆಫರೆನ್ಸ್ ಬುಕ್ಸ್ ಮತ್ತು ಸ್ಟಡಿ ಮೆಟೀರಿಯಲ್ಸ್ ಸಿಗುತ್ತವೆ. MBBSನಲ್ಲಿ ಸಿಲೆಬಸ್ ದೊಡ್ಡದಿರುವುದರಿಂದ ಪ್ರಾಪರ್ ಸ್ಟಡಿ ಎನ್ವಿರಾನ್ಮೆಂಟ್ ತುಂಬ ಇಂಪಾರ್ಟೆಂಟ್. ಇಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಸ್ಟಡಿ ಸ್ಟೈಲ್ ಇರುತ್ತೆ. ಕೆಲವರು ಸೈಲೆಂಟ್ಲಿ ಓದ್ತಾರೆ, ಕೆಲವರು ಗ್ರೂಪ್ ಸ್ಟಡಿ ಮಾಡ್ತಾರೆ, ಇನ್ನು ಕೆಲವರು ಬುಕ್ ಓಪನ್ ಮಾಡಿ ಬುಕ್ ನೋಡ್ತಾ ಲೈಫ್ ಡಿಸಿಷನ್ಸ್ ತೆಗೆದುಕೊಳ್ಳುತ್ತಾರೆ. ಇನ್ನು ಕೆಲವೊಬ್ಬರು ಇಲ್ಲಿ ಹುಡುಗಿ ಹುಡುಕಕ್ಕೂ ಬರ್ತಿರ್ತಾರೆ. ಇಲ್ಲಿ ನೋಡಿ, ನನ್ನ ಫ್ರೆಂಡು, ಅವನು ಕೂಡ ಅದಕ್ಕೆ ಬರ್ತಿರಬಹುದು. ಬನ್ನಿ ಗೈಸ್, ನಾನು ನಿಮಗೆ ಇವಾಗ OPD ಜಾಗವನ್ನು ತೋರಿಸ್ತೀನಿ. ಮೆಡಿಕಲ್ ಕಾಲೇಜ್ ಅಂದ ಮೇಲೆ ಹಾಸ್ಪಿಟಲ್
ಕ್ಯಾಂಪಸ್ನ ತುಂಬ ಇಂಪಾರ್ಟೆಂಟ್ ಪಾರ್ಟ್. ಇದು ನಮ್ಮ ವಿಮ್ಸ್ ಕ್ಯಾಂಪಸ್ನ ಹೊಸ 500 ಬೆಡೆಡ್ ಹಾಸ್ಪಿಟಲ್ ರೆಡಿ ಆಗ್ತಿದೆ. ಇದು ನಮ್ಮ ಕಾಲೇಜ್ನ OT ಕಾಂಪ್ಲೆಕ್ಸ್ ಗೈಸ್, ಅಂದರೆ ಆಪರೇಷನ್ ಥಿಯೇಟರ್. ಯಾವುದೇ ರೀತಿಯ ಆಪರೇಷನ್ ಆದರೂ ಕೂಡ ನಮ್ಮ ಕ್ಯಾಂಪಸ್ನಲ್ಲಿ ಇಲ್ಲೇ ನಡೆಯೋದು. ನಾನು ನಿಮಗೆ ಮತ್ತೊಂದು ವಿಶೇಷತೆ ಏನು ತೋರಿಸ್ಬೇಕಪ್ಪ ಅಂತಂದರೆ TCC ಟ್ರಾಮಾ ಕೇರ್ ಸೆಂಟರ್ ಗೈಸ್. ಇದು ನಮ್ಮ ಕಾಲೇಜ್ನ ಹೊಸ ಟ್ರಾಮಾ ಕೇರ್ ಸೆಂಟರ್. ಇಲ್ಲಿ ವಿವಿಧ ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ಪೋಸ್ಟಿಂಗ್ಸ್ ನಡೆಯುತ್ತವೆ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ನಲ್ಲೂ ಸ್ಟೂಡೆಂಟ್ಸ್ಗೆ ವಿಭಿನ್ನ ರೀತಿಯ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತದೆ. ಬನ್ನಿ ಗೈಸ್, ನಾನು ನಿಮಗೆ ಇವಾಗ ನೆಕ್ಸ್ಟ್ ನಮ್ಮ ಕಾಲೇಜ್ನ ಹಾಸ್ಟೆಲ್ಸ್ ತೋರಿಸ್ತೇನೆ. ಇದು ನಮ್ಮ ಬಾಯ್ಸ್ ಹಾಸ್ಟೆಲ್ ಗೈಸ್, ಚರಕ ಬ್ಲಾಕ್ ಅಂತ. ನಾನು ಹಳೆ ವಿಡಿಯೋ ಮಾಡಿದ್ದೆ. ಇದು ಗರ್ಲ್ಸ್ ಹಾಸ್ಟೆಲ್ ಗೈಸ್. ಬಹಳಷ್ಟು ಹಾಸ್ಟೆಲ್ಸ್ ಇದ್ದಾವೆ ಗರ್ಲ್ಸ್ಗಳಿಗೆ, ಬಟ್ ಅದರಲ್ಲಿ ಇದು ಕೂಡ ಒಂದು. ಅಲ್ಲಿ ತಾವೇನು 2 ಬಿಲ್ಡಿಂಗ್ ನೋಡ್ತಿದ್ದೀರಲ್ಲ, ಅವು ಕೂಡ ಗರ್ಲ್ಸ್ ಹಾಸ್ಟೆಲೇ. ಇದು ಬಹಳ ಲೆಜೆಂಡ್ರಿ ಹಾಸ್ಟೆಲ್, ಮನೋಹರ ಬ್ಲಾಕ್ ಅಂತ. ಬಹಳ ವಿಶೇಷ ಸ್ಟೂಡೆಂಟ್ಸ್ ಇಲ್ಲಿರ್ತಾರೆ. ಇದು ಗೈಸ್ PG ಹಾಸ್ಟೆಲ್ಲು, PGಸ್ಗೆ ಹೊಸ ಹಾಸ್ಟೆಲ್ ಇದು. ನಂತರ ಇದು 16th ಬ್ಲಾಕು. ಇದು ಬಹಳ ಹಳೆ ಹಾಸ್ಟೆಲ್ಲು, 50 ವರ್ಷ ಸರಿ ಸುಮಾರು ಹಳೆ ಹಾಸ್ಟೆಲ್ ಇದು. ಗೈಸ್, ಇಲ್ಲಿವರೆಗೆ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ಇವಾಗ ಫಸ್ಟ್ ರೌಂಡಲ್ಲಿ ಯಾರ್ಯಾರಿಗೆ ಸೀಟ್ ಆಗಿದೆ ನಮಗೆ ಕಂಗ್ರ್ಯಾಚುಲೇಷನ್ಸ್. ಅವ್ರಿಲ್ಲಿ ಬರೋತ್ನಾಗ ನೀವೇನಾದ್ರೂ ಚಾಯ್ಸನ್ನು ಎಂಟ್ರಿ ಮಾಡಿದಿರಪ್ಪ ಅಂತಂದ್ರೆ, ನೀವೇನಾದ್ರೂ ಇಲ್ಲಿ ಅಡ್ಮಿಷನ್ ತಗೋಬೇಕಂತ ಬರ್ತಿದ್ರೆ ನೀವು ಯಾವ್ಯಾವ ಡಾಕ್ಯುಮೆಂಟ್ಸ್ ಕ್ಯಾರಿ ಮಾಡಬೇಕು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಇವು ಡಾಕ್ಯುಮೆಂಟ್ಸ್ ತಗೋಬರ್ರಿ. ಒಂದು KE ಅಕ್ನಾಲೇಜ್ಮೆಂಟ್ ಸ್ಲಿಪ್ಪು, UG NEET ಅಮೌಂಟ್ ಕಟ್ಟಿರೋದು ಸ್ಟೂಡೆಂಟ್ ಕಾಪಿ, ಮತ್ತು KE ಅಡ್ಮಿಷನ್ ಆರ್ಡರು, ಮತ್ತು ಸೀಟ್ ಅಲಾಟ್ಮೆಂಟ್ ಕಾಪಿ, ಅದು KE ಕಡೆಯಿಂದ ಕೊಟ್ಟಿರ್ತಾರಲ್ಲ ಸೀಟ್ ಅಲಾಟ್ಮೆಂಟು, ಮತ್ತು ಮಾರ್ಕ್ಸ್ ಕಾರ್ಡ್, ನಿಮ್ಮದು 10th ಮತ್ತು 12th ಮಾರ್ಕ್ಸ್ ಕಾರ್ಡು, ಮತ್ತೆ ಸ್ಟಡಿ ಸರ್ಟಿಫಿಕೇಟ್ ಕೂಡ ನೀವು ತರಬೇಕಾಗುತ್ತೆ. 10th ಮತ್ತು 12th TC ತರಬೇಕಾಗುತ್ತೆ ಗೈಸ್, 12th ಸ್ಟ್ಯಾಂಡರ್ಡ್ದು. ಮತ್ತೆ ನಿಮ್ದು ಏನಾದರೂ ರಿಸರ್ವೇಷನ್ ಇತ್ತಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಇಲ್ಲಿ HK ರೀಸನ್ ಇಂದ ಬಹಳ ಜನ ವಿದ್ಯಾರ್ಥಿಗಳು ಬರ್ತಾರೆ. ಅವ್ರೇನಾದರೂ ಇದು ಬಂದ್ರು ಅಂತಂದ್ರೆ 371J ಅದೊಂದು ಡಾಕ್ಯುಮೆಂಟ್ ಇರುತ್ತೆ, ಅದು ತರಬೇಕು. ನಿಮ್ದು ಏನಾದರೂ ರೂರಲ್ ರಿಸರ್ವೇಷನ್ ಇತ್ತಪ್ಪ, ಕನ್ನಡ ಮೀಡಿಯಂ ರಿಸರ್ವೇಷನ್ ಇತ್ತಪ್ಪ ಅಂತಂದ್ರೆ ಅದಕ್ಕೆ ಪರ್ಟೇನಿಂಗ್ ಡಾಕ್ಯುಮೆಂಟ್ಸ್ ನೀವು ತರಬೇಕಾಗುತ್ತೆ. ಮತ್ತೇನಪ್ಪ ಅಂತಂದ್ರೆ KE ಪೇಮೆಂಟ್ ಫಾರ್ಮು ನೀವು ತರಬೇಕಾಗುತ್ತೆ. CET ಅಪ್ಲಿಕೇಶನ್ ಫಾರ್ಮು, CET ಸ್ಕೋರ್ ಕಾರ್ಡು, ಅಡ್ಮಿಟ್ ಕಾರ್ಡು, ಮತ್ತು ಇದು ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್, ನೀವು SC ST ವಿದ್ಯಾರ್ಥಿ ಆಗಿದ್ರೆ ಅದು ತರಬೇಕು. ಆಧಾರ್ ಕಾರ್ಡ್ ತರಬೇಕು. ಮತ್ತು ವಿಶೇಷವಾಗಿ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಅಂತ ಬರುತ್ತೆ, ಅದೊಂದು ನೀವು ಮಾಡಿಸ್ಕೊಂಬರ್ಬೇಕಾಗುತ್ತೆ. ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ನೀವು ಕ್ಯಾರಿ ಮಾಡ್ಕೊಂಬಂದ್ರೆ ಸಾಕು. ಮತ್ತೆ ಇಲ್ಲಿ ಒಂದು ಕೆಲವೊಂದು ನೋಟ್ರಿ ಮಾಡಿಸೋವಿರ್ತವೆ. ನಿಮ್ಗೆ ಏನಾದರೂ ನೋಟ್ರಿ ಮಾಡಿಸೋದಿತ್ತಪ್ಪ ಅಂತಂದ್ರೆ ನೀವು ಇಲ್ಲೇ ಮಾಡಿಸ್ಬೋದು, ಬಳ್ಳಾರಿಗೆ ಬಂದು, ಏನು ತೊಂದರೆ ಇಲ್ಲ. ಅಲ್ಲಿ ನಿಮ್ಗೆ ಏನಾದರೂ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಿತ್ತು ಅಂತಂದ್ರೆ ಇಲ್ಲೇ ನಮ್ಮ OPD ಅಪೋಸಿಟ್ ಎಡನ್ ಫೋಟೋಗ್ರಫಿ ಅಂತ ಕೂಡ ಇದೆ. ಅವ್ರಿಗೆ ನೀವು ಹೋದ್ರೆ ಅಲ್ಲಿ ಫೋಟೋ ಕೂಡ ತೆಗಿತಾರೆ. ನಿಮ್ಗೆ ಏನಾದರೂ ನೋಟ್ರಿ ಹೆಲ್ಪ್ ಬೇಕಿದ್ರು ಕೂಡ ಅವ್ರು ಮಾಡ್ತಾರೆ. ಗೈಸ್, ಮತ್ತೆ ನೀವು ಇಲ್ಲಿ ಕಾಲೇಜ್ ಬಂದ ಮೇಲೆ ನಿಮಗೆ ಏನೇನು ಫೀಸ್ ಕಟ್ಟೋದಿರುತ್ತಪ್ಪ ಅಂತಂದ್ರೆ, ನೀವು ಅದು ಹೊರತುಪಡಿಸಿ ನೀವೇನಾದ್ರೂ KEಗೆ 64,000 ರೂಪಾಯಿ, 364,350 ರೂಪಾಯಿ ಏನು ಕಟ್ಟಿರ್ತೀರಲ್ಲ, ಅದನ್ನ ಹೊರತುಪಡಿಸಿ ನೀವೇನು ಇಲ್ಲೇನು ಕಟ್ಟೋದಿರುತ್ತಪ್ಪ ಅಂತಂದ್ರೆ, ಒಂದು ನಿಮಗೆ 5,810 ರೂಪಾಯಿ ಏನೋ ಕಟ್ಸ್ಕೊತಾರೆ ಗೈಸ್. ಅದು ನೀವು ಇಲ್ಲೇ ಬಂದು ಚಲಾನ್ ಕೊಡ್ತಾರೆ, ಚಲಾನ್ ಮುಖಾಂತರ ನೀವು ಕಟ್ಬೋದು. ಅದರಲ್ಲಿ ಏನೇನು ಇನ್ಕ್ಲೂಡೆಡ್ ಇರುತ್ತಪ್ಪ ಅಂತಂದ್ರೆ ರಿಜಿಸ್ಟ್ರೇಷನ್ ಫೀಸು, ಟ್ಯೂಷನ್ ಫೀಸು, ಸ್ಪೋರ್ಟ್ ಫೀ, ನಾನು ಇಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೊಳ್ರಿ. ಇದು ಬಿಟ್ಟು ಮತ್ತೆ ಕಾಲೇಜ್ ಫೀಸ್ ಬಿಟ್ಟು ಮತ್ತೇನು ಇರೋದಿಲ್ಲ. ಹಾಸ್ಟೆಲ್ ಫೀಸ್, ನೀವೇನಾದ್ರೂ ಹಾಸ್ಟೆಲ್ ಅಡ್ಮಿಷನ್ ಮಾಡಿಸ್ತಿದ್ದೀರಪ್ಪ ಅಂತಂದ್ರೆ ಏನಿರುತ್ತಪ್ಪ ಅಂತಂದ್ರೆ ಹಾಸ್ಟೆಲ್ ಫೀಸು 44,000 ಸಮಥಿಂಗ್ ಇರುತ್ತೆ ಗೈಸ್. ಅದರಾಗ ನೀವು 8,100 ರೂಪಾಯಿ ನೀವು ಮೆಸ್ ಫೀಸ್ ಕಟ್ಟಬೇಕಾಗುತ್ತೆ, 3 ತಿಂಗಳದ್ದು ಅಡ್ವಾನ್ಸು. ಅದು ಬಿಟ್ಟು ಮತ್ತೇನೂ ಇರೋದಿಲ್ಲ. ಅಷ್ಟು ಅಮೌಂಟ್ ನೀವು ತೊಗೊಬಂದರೆ ಸಾಕು, ನೀವು ಅಡ್ಮಿಷನ್ ಮಾಡಿಸ್ಬೋದು ನಮ್ಮ ಕಾಲೇಜಲ್ಲಿ. ಹೋಪ್ ನಿಮಗೆ ನಾನು ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಮತ್ತೆ ಇದೇ ರೀತಿ ನಿಮಗೆ ವಿಡಿಯೋಸ್ ಬೇಕಿದ್ರೆ ಅಥವಾ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ, ಅಥವಾ ನನ್ನ ಇನ್ಸ್ಟಾಗ್ರಾಮಲ್ಲಿ ನಮಗೆ ಮೆಸೇಜ್ ಮಾಡಿ. ಐ ವಿಲ್ ಆಲ್ವೇಸ್ ಬಿ ದೇರ್ ಟು ಹೆಲ್ಪ್ ಯು. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ ಗೈಸ್, ಎಲ್ಲರಿಗೂ ಕಳಿಸ್ರಿ ಯಾರ್ಯಾರಿಗೆ ಏನಾದರೂ ಡೌಟ್ ಇತ್ತಪ್ಪ ಅಂತಂದರೆ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.